ವಿರಾಟ್ ಕೊಹ್ಲಿ ಲೆಜೆಂಡ್. ಅವನಿಗೆ ಝೋನ್ ಇರೋದು. ಯಾಕಂತಂದರೆ ಹೇಳಿ 10,000 ಹೊಡಲಿಕ್ಕೂ ಕೂಡ ಯಾವ ರೀತಿಯಾಗಿ ಟೆಸ್ಟ್ ಕ್ರಿಕೆಟಿಗೆ ಜನರು ಬಂದು ನೋಡೋದಕ್ಕೆ ಅಥವಾ ಫಸ್ಟ್ ಕ್ಲಾಸ್ ಕ್ರಿಕೆಟ್ ಅಂತ ತಗೊಳ್ಳಿ. ಮೊನ್ನೆ ಅವರು ಆಡಲೇಬೇಕಂತ ಹೇಳಿದ್ರು, BCCI ಫಸ್ಟ್ ಕ್ಲಾಸ್ ಕ್ರಿಕೆಟ್ ಆಡಲೇಬೇಕಂದ್ರೆ ಸೋತು ಬಂದಿದ್ರು BGTಯಲ್ಲಿ. ನಿಮ್ಮ ರೆಡ್ ಬಾಲ್ ಕ್ರಿಕೆಟ್ ಮರ್ತಿದ್ದೀರ ನೀವು, ಆಡಿ ಫಸ್ಟ್ ಕ್ಲಾಸ್ ಕ್ರಿಕೆಟ್. ಡೆಲ್ಲಿ ಮೇಲೆ ಮ್ಯಾಚ್, ಡೆಲ್ಲಿ ರಣಜಿ ಟ್ರಾಫಿ ಇತ್ತು, ಆಡಿದರು. 25,000 ಜನ ಬಂದರು ನೋಡ ಫಿರೋಜ್ ಶಾ ಕೊಟ್ಲಾಗನ ಗ್ರೌಂಡ್ಗೆ. ಅಂದರೆ ಬರೀ ರಣಜಿ ಟ್ರಾಫಿ ಅವ್ರು ಬಂದರೆ ಸಾಕು 25,000 ಜನ ಬರ್ತಾರೆ. ಇನ್ನು ಟೆಸ್ಟ್ಗೆ ನೋಡಿ, ಇಡೀ ನಮ್ಮ ದೇಶ ಅಷ್ಟೇ ಅಲ್ಲ, ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಷ್ಟೇ ಅಲ್ಲ, ಡೆಲ್ಲಿ ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲೇ ಅವ್ರು ಆಡ್ತಾರಂದರೆ ಆ್ಯಕ್ಷನ್ ಇದೆ. ಆಸ್ಟ್ರೇಲಿಯಾದಂತೂ ಭಾಳ ಪಾಪ್ಯುಲರ್ ಅವರು, ಎಲ್ಲ ಕಡೆ ಪಾಪ್ಯುಲರ್. ಆಸ್ಟ್ರೇಲಿಯನ್ಸ್ ಕೂಡ ಭಾಳ. ಆಸ್ಟ್ರೇಲಿಯನ್ಸ್ ಏನಂತಂದರೆ ದೇ ಪ್ಲೇ ಹಾರ್ಡ್, ಸ್ಲೆಜ್ ಮಾಡ್ತಾ ಬಟ್ ಯಾವಾಗ ನೀವು ಅವ್ರ ಮೇಲೆ ನೀವು ಯಶಸ್ವಿ ಆಗ್ತೀರಿ, ಅವ್ರಿಗೆ ಸರಿ ಬಿಡ್ತೀರಿ, ಅವಾಗ ರೆಸ್ಪೆಕ್ಟ್ ಕೊಡ್ತಾರೆ. ಆ ಥರ ರೆಸ್ಪೆಕ್ಟ್. ಆಮೇಲೆ ಇದು ಕ್ರೌಡ್ ಜೊತೆ ಜಗಳ ಆಡೋದು, ಆಮೇಲೆ ಮನೆ ಕಾನ್ಸ್ಟಾನ್ಸ್ ಬಿಡಿ, ಇದು ಅಗ್ರೆಷನ್ ತೋರಿಸೋದು. ಅಂದರೆ ನಾನಿದ್ದೀನಿ ಅಂತ. ಸೌರವ್ ಗಂಗೂಲಿ ನಾಯಕರ ಯಾಕೆ ಶ್ರೇಷ್ಠ ನಾಯಕರು ಅಂತ ಹೇಳ್ತೀವಿ ಅಂದರೆ ಎದೆ ಉಬ್ಬಿಸಿ ಅವರು ನಾವು ಭಾರತೀಯರು ನಾವು ಗೆಲ್ತೀವಿ ಓವರ್ಸೀಸ್ ಇದರಲ್ಲಿ ಅಂತ ಹೇಳ್ಬಿಟ್ಟು ಅವರು ಕೂಡ ಸ್ಲೆಜ್ ಮಾಡೋರು, ಅಂದರೆ ನಾವು ಗೆಲ್ತೀವಿ ಅಂತ ಆ ಕಾನ್ಫಿಡೆನ್ಸ್ ತೋರಿಸ್ತವ್ರು. ಇವರು ಅಂತಂದರೆ ಸ್ಟ್ರೇಟ್ ನೇರವಾಗೇ ಅಟ್ಯಾಕ್ ಮಾಡೋದು, ಯಾರೇ ಆಗಲಿ. ಸ್ಪೆಕ್ಟೇಟರ್ಸ್ಗೂ ಅವರು ಏನೋ ಸನ್ನೆ ತೋರಿಸಿದ್ದಾರೆ. ಆಮೇಲೆ ಆಟಗಾರರು ಎಷ್ಟೋ ಜಗಳ ಆಡಿದೆ. ಅಂದರೆ ಪ್ಲೇ ಹಾರ್ಡ್ ಆಸ್ಟ್ರೇಲಿಯನ್ ಮೆಂಟಾಲಿಟಿ ಇವರು ಅಳವಡಿಸ್ಕೊಂಡವ್ರು ಇವರು ಆ ಥರದ್ದು. ಆಮೇಲೆ ಟ್ಯಾಲೆಂಟ್ ಬಗ್ಗೆ ಹೇಳೋಂಗೆ ಇಲ್ಲ. ಎಲ್ಲ 3 ಫಾರ್ಮ್ಯಾಟ್ 4 ಫಾರ್ಮ್ಯಾಟ್ ಅನ್ಬೇಕು. ಯಾಕಂದರೆ IPL ಸೇರಿಕೊಂಡ್ರೆ ಇಷ್ಟೊಂದು ಯಶಸ್ಸು ಗಳಿಸಿದ್ರು, ಇಷ್ಟೊಂದು ಪಾಪ್ಯುಲಾರಿಟಿ ಬಂದವರು. ಈಗ ಸುಮ್ಮನೆ ಅದು ನಾವು ಇಷ್ಟು ಹಣ ಗಳಿಸಿದ್ರು, ಅಷ್ಟು ಹಣ ಗಳಿಸಿದ್ರು, ಇವರು 18 ಕೋಟಿ ಸಿಗ್ತು, ಅದೆಲ್ಲ ಅನ್ನೋಂಗಿಲ್ಲ. ಯಾಕಂತಂದರೆ ಯಾಕೆ ಸಿಗ್ತಾ ಇದೆ ಅವ್ರಿಗೆ? ಆ ಟ್ಯಾಲೆಂಟನ್ನು ಅವ್ರು ಉಪಯೋಗ ಮಾಡ್ಕೊಂಡಿದ್ದಾರೆ, ಅಷ್ಟು ಪಾಪ್ಯುಲರ್ ಆಗಿದ್ದಾರೆ. ಈಗ ನೋಡಿ, ಈಗ ಟೆಸ್ಟಿಂದ ರಿಟೈರ್ ಆದ ತಕ್ಷಣ ಎಷ್ಟು ಜನಕ್ಕೆ ಬೇಜಾರಾಯಿತು, ಎಲ್ಲರಿಗೂ ಬೇಜಾರಾಯಿತು. ಇನ್ನೂ ಆಡ್ಬೋದಿತ್ತು. ಅದೇ ರೋಹಿತ್ ಶರ್ಮಾಗೆ ಅನ್ನಲಿಲ್ಲ, ರೋಹಿತ್ ಶರ್ಮಾಗೆ ಜಾಸ್ತಿ ಅನ್ನಲಿಲ್ಲ, ಇನ್ನೂ ಆಡ್ಬೋದಿತ್ತಲ್ಲ ಅಂತ. ಯಾಕಂದರೆ ವಿರಾಟ್ ಕೊಹ್ಲಿ ಇನ್ನೂ ಅವ್ರ ಫಿಟ್ನೆಸ್, ಅವರು ಅಷ್ಟು ಫಿಟ್ಟೆಸ್ಟ್ ಕ್ರಿಕೆಟರ್ ಆನ್ ದ ಅರ್ತ್ ಅಂತ ಹೇಳ್ಬೋದು. ಅವರು ವಿಡಿಯೋಸ್ ನೋಡಿ ನೀವು ಅವ್ರ ಫಿಟ್ನೆಸ್ ಏನು ಮಾಡ್ತಾರಂತ ನಾವು ನೋಡಿದರೆ ಮೈ ಮುರಿದೋಗ್ತಾವೆ. ನೋಡಿದರೆ ನಮ್ಮ ಆಡೋಕ್ಕೆ ಟ್ರೈ ಮಾಡಿದ್ರಲ್ಲ, ಆ ಥರ ಫಿಟ್ನೆಸ್. ಅಂದರೆ ಆ ಲೆವೆಲ್ ಫಿಟ್ನೆಸ್ ಮಾಡಿಕೊಂಡು ಬೇಕೇ ಬೇಕು ಯಶಸ್ವಿ ಆಗಲು. ಆಮೇಲೆ ಅವ್ರು ತೋರುವಂಥ ಫೀಲ್ಡ್ ಮೇಲೆ ಅಂತ ಅಗ್ರೆಷನ್, ಪ್ರತಿ ಬಾಲಲ್ಲೂ ಸೆಲೆಬ್ರೇಷನ್ ಹಿಡ್ಕೊಂಡು ಇದು ಮಾಡಿಕೊಂಡು ಸ್ಲೇಜ್ ಮಾಡೋದು ಹಿಡ್ಕೊಂಡು, ಅಂದರೆ ಲವಲವಿಕೆ, ಒಂದು ರೋಮಾಂಚನ. ಅವರು ಇದ್ದರೆ ಸಾಕು ಒಂದು ರೋಮಾಂಚನ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡೋರು. ಈಗ ಅವರು ಟೆಸ್ಟಿಂದ ರಿಟೈರ್ ಆದಮೇಲೆ ಆಶ್ಚರ್ಯಕರ ರೀತಿಯಲ್ಲಿ ರಿಟೈರ್ ಆದರು. ನೋಡೋರ ಸಂಖ್ಯೆ ಕಡಿಮೆ ಆಗ್ತದೆ ಖಂಡಿತವಾಗಿ, ಎಸ್ಪೆಷಲಿ ಓವರ್ಸೀಸ್. ಹೆಡಿಂಗ್ಲಿ ಮೊದಲೇ ಟೆಸ್ಟಲ್ಲಿ ನೋಡಿದ್ರು ನಾವು ಇದ್ದಾರೆ, ಭಾರತೀಯರು ಇದ್ದಾರೆ. ಆದರೂ ವಿರಾಟ್ ಆಡ್ತಾಯಿದ್ರು ಎಷ್ಟು ಜನ ಬರ್ತಿದ್ರು ಅಷ್ಟಿಲ್ಲ. ಖಂಡಿತವಾಗಿ ಅದನ್ನು ಒಪ್ಕೊಳ್ಳೇಬೇಕು, ಯಾರೇ ಏನೇ ಅನ್ನಲಿ. ಅದರಿಂದ ಟೆಸ್ಟ್ ಕ್ರಿಕೆಟ್ ಈಗ ಬಡವಾಗಿದೆ ಅಂತ ಖಂಡಿತವಾಗಿ ಹೇಳ್ಬೋದು. ವಿರಾಟ್ ಇಲ್ಲದ RCB ಸರ್, ನನ್ನ ಕೊನೆಯ ಪ್ರಶ್ನೆ. ಈ ಪ್ರಶ್ನೆ ನೀವು RCB ಫ್ಯಾನ್ಸ್ ಕೇಳಬೇಕು. ಯಾಕಂದ್ರೆ ವಿರಾಟ್ ಹೆಂಗ್ ಬಂದ್ರು RCB, ಅದು ಒಂದು ಭಾಳ ಇಂಟ್ರೆಸ್ಟಿಂಗ್ ಸ್ಟೋರಿ. ಯಾಕಂದ್ರೆ ಒಂದ್ಸರಿ ಹೇಳಿದೆ ಅನ್ಸುತ್ತೆ ನಿಮಗೆ. ಹೆಂಗ್ ಬಂದ್ರು ಅಂತಂದ್ರೆ ಅಂಡರ್-19 ಕ್ಯಾಪ್ಟನ್ ಆಗಿದ್ರು. 2008 ಮಲೇಷ್ಯಾದಲ್ಲಿ ನಡೆದ ಕೊಲಂಬೋದಲ್ಲಿ ಅಂಡರ್-19 ಗೆದ್ರು. ಆವಾಗ ವಾಪಸ್ ಬಂದಾಗ ಅವಾಗಿನ್ನೂ ಆಗ IPL ಶುರು ಆಯಿತು ಅಂತ ಹೇಳಿ. ಆವಾಗ ಆಕ್ಷನ್ ಶುರು ಆಯಿತು. ಯಾರಿಗೂ ಏನೂ ಗೊತ್ತಿರಲಿಲ್ಲ ಏನಾಗುತ್ತೆ ಅಂತ. ಓನರ್ಸ್ಗಳಿಗೆ ಲಲಿತ್ ಮೋದಿಯವರು ಕೂತ್ಕೊಂಡು ಕ್ಲಾಸ್ ತೊಗೊಂಡಿದ್ದಾರೆ. ಈ ಥರ ಇರುತ್ತೆ, ಈ ಥರ ಇರುತ್ತೆ, ಈ ಥರ ನೀವು ಬಿಡ್ ಮಾಡಬೇಕು, ಇಷ್ಟು ಪರ್ಸ್ ಇರುತ್ತೆ, ಎಲ್ಲರೂ ಕಲಿಸ್ಕೊಟ್ರು. ಆಮೇಲೆ ವಿರಾಟ್ ಅವ್ರಿಗೆ ಏನು ಮಾಡಿದ್ರು ಅಂದರೆ ಅಂಡರ್-19 ಪ್ಲೇಯರ್ಸ್ ಇವರು ಇನ್ನು ಚಿಕ್ಕ ಹುಡುಗರು 18-19 ವರ್ಷದವರು. ಈಗಾಗಲೇ ಅವರು ಆಕ್ಷನ್ ಬರೋದು ಬೇಡ, ಅವ್ರಿಗೆ ಡ್ರಾಫ್ಟ್ ಮಾಡೋಣ ಅಂತ. ಡ್ರಾಫ್ಟ್ ಅಂದರೆ 16 ಜನ ಲಿಸ್ಟ್ ಕೊಡ್ತೀವಿ ನಾವು, ಬೇಸಿಸ್ ಆಫ್ ಮೆರಿಟ್ ಅಲ್ಲಿ, ಬೌಲಿಂಗ್ ಬ್ಯಾಟಿಂಗ್ ಎಲ್ಲ ಆಗಲಿ. ನೀವು ಲಾಟ್ಸ್ ಪ್ರಕಾರ ನೀವು ಯಾರು 8 ಜನ ಫ್ರಾಂಚೈಸಿ ಈಗ ಹತ್ತಿದ್ದಾರೆ. ಎತ್ತರಿ ಯಾರಿಗಿದೆ ಅವರು ನೀವು ಚೂಸ್ ಮಾಡಿರಿ. ನಂಬರ್ 1 ಚೂಸ್ ಮಾಡಿದ್ರೆ ನಂಬರ್ 16 ಚೂಸ್ ಮಾಡಬೇಕು, ನಂಬರ್ 2 ಚೂಸ್ ಮಾಡಿದ್ರೆ ನಂಬರ್ 14 ಚೂಸ್ ಮಾಡಬೇಕು. ಹಾಗೆ ಡೆಲ್ಲಿಗೆ ಸಿಕ್ತು. ಡೆಲ್ಲಿ ಹುಡುಗ ಅದು ಡೆಲ್ಲಿಲಾಗಲೇ ಅವರು ABD ಆಗಲಿ ಐ ಥಿಂಕ್ ಒಳ್ಳೊಳ್ಳೆ ಎಲ್ಲರನ್ನೂ ಪ್ಲೇಯರ್ಸನ್ನು ಇಟ್ಕೊಂಡಿದ್ರು. ಅದಕ್ಕಾಗಿ ನಮ್ಮ ಬ್ಯಾಟರ್ ಬೇಡ, ಯೋಚನೆ ಮಾಡಿ ಬ್ಯಾಟರ್ ಬೇಡ, ನಮಗೆ ಬೌಲರ್ ಬೇಕು ಅಂತ ನಂಬರ್ 2 ಇದಂಥ ಸಂಗವಾನ್ ತೊಗೊಂಡ್ರು, ಲೆಫ್ಟ್ ಆರ್ಮ್ ಫಾಸ್ಟ್ ಬರೋರು. ಅಂದರೆ ನಂಬರ್ 2 ನಮಗೆ ಲಾಟ್ಸಲ್ಲಿದ್ದು ಮಲ್ಯ ಅವ್ರಿಗೆ RCB. ಅವ್ರು ಹೇಳಿದ್ರೆ ಮಲ್ಯ ಅವ್ರಿಗೆ ಗೊತ್ತಲ್ಲ ಯಾವ ರೀತಿ ಅಂತ, ಫ್ಲೆಂಬಾಯಿಂಟ್, ಹುಡುಗ ಚೆನ್ನಾಗಿದೆ, ನಾನು ಇಂಡಿಯನ್ ಟೀಮ್ ಕ್ಯಾಪ್ಟನ್ ತೊಗೊಳ್ಳೋಣ ಅಂತ ತೊಗೊಂಡ್ರು. ಈಗ ಡೆಲ್ಲಿಯವ್ರು ಏನು ಪರಿತಪಿಸ್ತಿರ್ಬೇಕು, ಯಾವ ರೀತಿ ಏನು ತಪ್ಪು ಮಾಡಿದ್ವಿ ಅಂತ. RCB ಅಂದರೆ ವಿರಾಟ್ ಕೊಹ್ಲಿ RCB 18 ವರ್ಷ ಯಾರು ಯಾವ ಫ್ರಾಂಚೈಸಿಗೆ ಪರವಾಗಿ ಒಂದೇ ಟೀಮ್ಗಂತೂ ಆಡಿಲ್ಲ.
ಈಗ ಆ ಟೆಸ್ಟ್ನಿಂದ ರಿಟೈರ್ ಅಂತ ತಿಳ್ಕೊಳ್ಳಿ, ವಿರಾಟ್ ಕೊಹ್ಲಿ ಅವರಿಂದ ಎಲ್ಲನೂ ಸಿಗ್ತಾ ಇದೆ. RCBಗಾಗಲಿ, ಭಾರತೀಯ ಕ್ರಿಕೆಟ್ ಮಂಡಳಿಗಾಗಲಿ, ICCಗಾಗಲಿ. ನಾನು ರೆವಿನ್ಯೂ ಹೇಳ್ತದೆ. ಸೊ ಈಗ RCBಗಂತೂ ಈಗ ಈ ದುರಂತ ಆದಮೇಲೆ ಅವ್ರ ಮನೋಸ್ಥಿತಿ ಹೇಗಿದೆಯೋ, ಯಾಕಂದರೆ ಹೆಚ್ಚಾಗಿ ಎಲ್ಲರೂ ನೋಡೋಕೆ ಬಂದವರು ಅವ್ರನ್ನ ಎಲ್ಲೋ ದೂರದಲ್ಲಿ ನೋಡೋಕೆ ಇಷ್ಟೇ ಜನ ಕಷ್ಟಪಡ್ಬೇಕು. ಅದು ತಪ್ಪಾಯ್ತು ಅಂತ ಅನಿಸುತ್ತೆ ಅವ್ರಿಗೆ. ಈಗೇನ ಸದ್ಯಕ್ಕಂತೂ ಅವ್ರು ಯಾವುದೊಂದು ಸೂಚನೆ ಕೊಟ್ಟಿಲ್ಲ. ಆದರೆ ಖಂಡಿತವಾಗಿ RCB ಇಲ್ಲದ ವಿರಾಟ್ ಕೊಹ್ಲಿ ಅದೇ RCB ಆಗಲ್ಲ. ರಿಪ್ಲೇಸ್ ಅಂತ ಯಾರು ಇಲ್ಲ. ರಿಪ್ಲೇಸ್ಮೆಂಟ್ ನೋಡಿ ಎಷ್ಟು ಜನ ಹೊಸಬರಿದ್ದಾರೆ, ಆದರೆ ಇವರು ಸರಿಗಟ್ಟು ಅಂತವ್ರು ಯಾರು, ಇವ್ರು ಸರಿಗಟ್ಟೋಗಿ ಯಾರು ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. AB ಡಿ ವಿಲಿಯರ್ಸ್ 360 ಅಂತ ಹೇಳ್ತೀವಲ್ಲ, ನಾವು ಎಷ್ಟು ಒಳ್ಳೆಯ ಕ್ರಿಕೆಟರು, ಅಷ್ಟೇ ಒಳ್ಳೆ ಮನಸ್ಸಿನವರು, ಅಷ್ಟೇ ಹೃದಯವಂತರು. AB ಡಿ ವಿಲಿಯರ್ಸ್ ಯಾವಾಗಲೂ ಜನರ ಮನ ಗೆದ್ದಿದ್ದಾರೆ ಅವರು. ಅಂದರೆ ಎಷ್ಟೇ ಟ್ಯಾಲೆಂಟೆಡ್ ಇದ್ರು ಕೂಡ ಅವರೊಂದು ಕೊರಗಿದ್ದೇತು. ICC ಟ್ರಾಫಿ ಯಾವುದೂ ಗೆಲ್ಲಿಲ್ಲ. ಹತ್ತಿರ ಬಂದು ಹೋಯ್ತು. ಭಾಳ ಬೇಜಾರು ಮಾಡ್ಕೋತಾ ಇದ್ದಾರೆ. ನಮ್ಮ ನೋಡಿ, ಯಾವುದೇ ಆಗಲಿ, ABD ಆಗಲಿ, ಯಾರೇ ಆಗಲಿ, ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅಥವಾ ಭಾರತದಲ್ಲಿ IPL ಆಡುವಾಗ ABD ಅವರು ಸೌತ್ ಆಫ್ರಿಕಾದಲ್ಲೇ ಇವ್ರಿಗೆ ಯಾರಿಗೂ ಅಂದಿಲ್ಲ. ಈ ಥರ ಥೌಸಂಡ್ಸ್ ಆಫ್ ಫ್ಯಾನ್ಸ್ ಕ್ರೇಜ್ ಅಂತ ಪ್ಲೇಯರು. ಅದಕ್ಕೆ ಪ್ಲೇಯರ್ಗಿಂತ ಜಾಸ್ತಿ ಒಳ್ಳೆ ಹೃದಯವಂತ ಅಂತ ಹೇಳಿ. ಶೇನ್ ವಾರ್ನ್ ಲೆಜೆಂಡ್. ಯಾಕಂದರೆ ಅಂಥ ಬೌಲರೇ ಇಲ್ಲ, ಲೆಗ್ ಸ್ಪಿನ್ನರ್ ಇಲ್ವಲ್ಲ. ಒಬ್ಬ ಲೆಗ್ ಸ್ಪಿನ್ನರ್ ಆಗಿ 700 ವಿಕೆಟ್ ತೆಗೆದುಕೊಂಡಾರಂತ. ಅಷ್ಟೇ ಅಲ್ಲ, ಅವರ ಅಗ್ರೆಷನ್, ಅವರು 50% ವಿಕೆಟ್ ತೆಗೆದುಕೊಳ್ಳೋದು ಅಗ್ರೆಷನಿಂದ. 50% ನೋಡಿ ಅವರಿಗೆ ಅವ್ರ ಕರಿಯರಲ್ಲಿ. ಅಂದರೆ ಫ್ಲಿಪ್ಪರ್ ಆಗಲಿ, ಆಮೇಲೆ ಮೇನ್ ಅವರು ವೆಪನ್ ಲೆಗ್ ಸ್ಪಿನ್ನರ್, ದೊಡ್ಡ ಗೂಗ್ಲಿ ಇರಲಿಲ್ಲ ಅವ್ರಿಗೆ, ಆದರೂ ಕೂಡ 700 ವಿಕೆಟ್ ತೆಗೆದುಕೊಂಡ್ರು ಅರ್ಧಕ್ಕರ್ಧ ಅಗ್ರೆಷನಿಂದ. ಅಂತಂದರೆ ನೀವು ಮನೋಬಲ ಸೀಸನ್ ಶುರು ಆಗೋಕೆ ಮುಂಚೆ ಹೇಳ್ಬಿಡ್ತಾರೆ, ಇವ್ನು ನನ್ನ ಬನ್ನಿ ಅಂತಂದರೆ ನನಗೆ ಔಟ್ ಆಗೋನು ಇವನು ಅಂತ. ಆ ಥರ ಇದು ಮಾಡ್ತಾರೆ. ಆಮೇಲೆ ಆಡುವ ಕೂಡ ಸ್ಲೆಡ್ಜ್ ಮಾಡ್ತಾನೆ ಇರ್ತಾರೆ. ಅಂದರೆ ಬಾಯಿಂದನೂ ಅಂತಿರ್ತಾರೆ, ಹಾವಭಾವದಿಂದ ಅಂತಾರೆ. ಅವ್ರ ಅಗ್ರೆಷನ್ ಅದರಲ್ಲೇ ಅರ್ಧ ಜನ ಬಿಡ್ತಾರೆ. ಪ್ಲಸ್ ಅವ್ರ ಸ್ಕಿಲ್, ಅವ್ರದ್ದು ಅಲ್ಟಿಮೇಟ್ ಸ್ಕಿಲ್. ಶೇನ್ ವಾರ್ನ್ ಅಖ್ತರ್ ಸರ್, ನಾವು ಕಂಡಂತೆ ಅಟ್ಲೀಸ್ಟ್ ನಾನು ಇದಕ್ಕಿಂತ ಮುಂಚೆ ಒಂದು ಕ್ವಶನ್ ತಗೋಬೇಕು. ಏನಾದ್ರು ಬೌಲಿಂಗ್ ಸ್ಪೀಡ್ಗೆ ಲಿಮಿಟ್ ಇದೆಯಾ ಸರ್? ಬೇಕಾದ್ರೂ ಸ್ಪೀಡ್ ಹಾಕ್ಬೋದು. ಬೌಲಿಂಗ್ ಸ್ಪೀಡ್ಗೆ ನಿಧಾನ ಮಾಡಿ, ಜೋರ ಮಾಡಿ. ಈಗ ನೋಡಿ, ಈಗ 150+ ಹಾಕ್ತಾ ಇದ್ದಾರೆ ಈಗ ಕೆಲವರು. ಅದನ್ನೇ ಸಸ್ಟೈನ್ ಮಾಡ್ತಾರೋ ನೋಡ್ಬೇಕು. ಅದರಿಗೆ ಹೆಚ್ಚಾಗಿ ಎಲ್ಲ ವೇಗದ ಬರೋರು 140 ಕಿಲೋಮೀಟರ್ಸಿಂದ 150 ಕಿಲೋಮೀಟರ್ಸ್ ಮಧ್ಯದಲ್ಲಿರ್ತಾರೆ. ಕೆಲವರು 125 to 140 ಇರ್ತಾರೆ. ಅಂದರೆ ಮೀಡಿಯಂ ಪೇಸರ್ಸು 125 to 130, 135. ಅಂದರೆ ಆಮೇಲೆ ಫಾಸ್ಟ್ ಬೌಲರ್ಸು ಕೆಲವರು ಬುಮ್ರಾ ನೋಡಿ 140+ ಹಾಕ್ತಾರೆ ಅಂತ ತಿಳ್ಕೊಳ್ಳಿ. ಅದೇ ವೇಗದಲ್ಲಿ ಅವರು ಸ್ವಿಂಗು ಮಾಡ್ತಾರೆ. ಅದು ದೊಡ್ಡ ಸ್ಕಿಲ್ಲು. ಅವಾಗ ವಕಾರ್ ಯೂನಿಸ್ ಆಗಲಿ, ವಾಸಿಮ್ ಅಕ್ರಮ್ ಆಗಲಿ, ಅವರು ಆ ಒಳ್ಳೆ ಪೇಸಲ್ಲಿ ಅವರು ಸ್ವಿಂಗ್ ಮಾಡ್ತಾ ಇದ್ರು. ಯಾರ್ಕರ್ಸ್ ಅವ್ರದ್ದು ಅದ್ಭುತವಾಗುತ್ತೆ. ಅಂದರೆ ಪೇಸ್ಗೇನೋ ರೆಸ್ಟ್ರಿಕ್ಷನ್ ಇಲ್ಲ.